ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಮನೆಗೆ ರಾಯರು ಬಂದಿದ್ದರು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಮಂತ್ರಾಲಯದಿಂದ ರಾಯರದ್ದು ಪ್ರಸಾದ ಮತ್ತು ಬೃಂದಾವನ ಎರಡೂ ನನ್ನ ಫ್ರೆಂಡ್ ತೊಗೊಬಂದು ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಾನು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ನನ್ನ ಮಂತ್ರಾಲಯಕ್ಕೆ ಆಕ್ಸಿಡೆಂಟ್ ಆಗಿತ್ತು, ಬಟ್ ಆದ್ರೂ ಹೋಗಿ ನಾನು ವ್ರತನ ಮುಗಿಸ್ಕೊಂಡು ಬಂದಿದ್ದೆ. ಸೊ ಇವಾಗ ಹೋಗ್ಬೇಕು ಅನ್ಕೋತಾ ಇದ್ದೀನಿ, ಬಟ್ ಹೋಗೋಕ್ಕಾಗ್ತಿಲ್ಲ. ಹಾಗಾಗಿ ನನಗೆ ರಾಯರೇ ಅವ್ರ ಕಡೆಯಿಂದ ಪ್ರಸಾದ ಮತ್ತು ಬೃಂದಾವನ ಕೊಟ್ಟು ಕಳಿಸಿದ್ದಾರೆ. ಸೊ ಮನಸ್ಸಲ್ಲಿ ತುಂಬ ಗೊಂದಲಗಳಿತ್ತು, ತುಂಬ ಅಂದರೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ಅಂಥ ಟೈಮಲ್ಲಿ ಇದು ಬಂದಿದ್ದು ತುಂಬ ಖುಷಿ ಆಯಿತು. ಸೊ ರಾಯರು ಮನೆಗೆ ಬಂದ ತಕ್ಷಣ ನಾನು ಫಸ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ. ಆ್ಯಕ್ಚುಲಿ ರಾಯರಿಗೆ ಗಂಧ ಇಡಬೇಕು, ಗಂಧ ಇಟ್ಟಾದಮೇಲೆ ಪೂಜೆ ಮಾಡಬೇಕು. ಸೊ ನಾನು ಯೂಶ್ವಲಿ ವಿಗ್ರಹಕ್ಕೆ ಗಂಧನೇ ಇಟ್ಟು ಪೂಜೆ ಮಾಡ್ತೀನಿ. ಇದು ಫಸ್ಟ್ ಟೈಮ್ ತಂದಿದ್ದಲ್ವ, ಸೊ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹೂವು ಇಟ್ಟು ಪೂಜೆ ಮಾಡಿದೆ. ನನಗಂತೂ ತುಂಬ 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 ಖುಷಿಯಾಯಿತು ರಾಯರು ಬಂದಿದ್ದು ನಮ್ಮ ಮನೆಗೆ. ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತೆ. ರಾಯರು ಮನೆಗೆ ಬಂದರೆ ತುಂಬ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ, ಒಳ್ಳೆಯದಾಗುತ್ತೆ, ರಾಯರು ನಿಮ್ಮ ಕಡೆ ನೋಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ನನ್ನ ಬೇಡಿಕೆ ಇತ್ತು, ಅದನ್ನು ಚೀಟಿಲಿ ಬರೆದು ರಾಯರ ಮೇಲೆ ಇಟ್ಟಿದ್ದೆ. ಸೊ ಪಾಸಿಟಿವ್ ಆಗಿ ರಾಯರು ನನಗೆ ಪ್ರಸಾದ ಕೊಟ್ಟಿದ್ದಾರೆ. ಅದೇನಾಗುತ್ತೆ ಅಂತ ನೋಡಬೇಕು. ಅದಾದರೆ ನಾನು ಏನು ಬರೆದಿಟ್ಟಿದ್ದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಾಗ ನಮ್ಗೆ ಹೋಗೋಕ್ಕಾಗಲ್ಲ. ದೇವರು ನಮ್ಮನ್ನು ನೋಡಬೇಕು ಅಂತ ಕರೆಸ್ಕೊಂಡಾಗ ಮಾತ್ರ ಹೋಗೋಕ್ಕಾಗೋದು. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನಾನೇ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೆ ಏನೋ ಇದ್ದಾಗ ಆಕ್ಸಿಡೆಂಟ್ ಆಗಿದ್ದು. ಸೊ ಬಟ್ ಆದರೂ ನನ್ನ ಕಾಲಲ್ಲಿ ಬ್ಲಡ್ ಬರ್ತಾಯಿದ್ರು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ಹೋಗಿ ನಾನು ದೇವಸ್ಥಾನದೊಳಗಡೆ ಹೋದರೆ ನನ್ನ ಕಾಲು ಆರಾಮಾಗೇ ಇತ್ತು, ಏನೂ ಆಗಿರಲಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ನನಗೆ ಕಾಲು ಮೂವ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಆ ರೀತಿ ಆಗಿತ್ತು ನನ್ನ ಕಾಲು. ಬಟ್ ಇಲ್ಲ, ನಾನು ರಾಯರು ನೋಡಲೇಬೇಕು ಅಂತ ಹೋಗಿದ್ದೆ. ಸೊ ಎಷ್ಟೇ ಕಷ್ಟಗಳು ಕೊಟ್ಟರು ನಾನು ನೋಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದೆ, ಹಾಗೆ ನೋಡ್ಕೊಂಡು ಬಂದೆ. ಇವಾಗ ನನ್ನ ಲೈಫಲ್ಲೂ ತುಂಬ ಕಷ್ಟಗಳಾಗ್ತಾಯಿದೆ, ಬಟ್ ರಾಯರ ದರ್ಶನ ಕೊಟ್ಟಂಗೆ ನನಗೆ ಖುಷಿ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಸೊ ರಾಯರು ನಮ್ಮ ಮನೆಗೆ ಬಂದಾಯಿತು, ಇನ್ಯಾವ ಥರ ಪ್ರಾಬ್ಲಮ್ಮು ನನಗಿರಲ್ಲ ಅಂತ ನಾನು ನಂಬ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನು ಅಂದ್ಕೊಂಡಿದ್ದೀರೋ ಅದು ಆದಷ್ಟು ಬೇಗ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.